ಕಸ್ಟಮರ್ಸ್ ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಪ್ರೆಸೆಂಟ್ ಮಾಡ್ತಿರೋ ಸ್ಯಾರಿ ಬಂದು ಫಾರ್ ಎ ಚೇಂಜ್ ವಿ ಆರ್ ಥಿಂಕಿಂಗ್ ಟು ಸ್ಟಾರ್ಟ್ ಎ ಬ್ಲಾಗ್. ಎನಿವೇ ಇಟ್ಸ್ ಅ ಡಿಸೆಂಬರ್ ಮಂತ್, ಸೊ ವಾಟ್ ಇಸ್ ಸ್ಪೆಷಲ್ ಇನ್ ಡಿಸೆಂಬರ್? ಕ್ರಿಸ್ಮಸ್. ಕ್ರಿಸ್ಮಸ್ಗೆ ಏನು ಸ್ಪೆಷಲ್ಲು ಕೇಳೋಣ ಆಂಟಿನಾ? ನಮ್ಮ ಮಾಸ್ಟರ್ ಶೆಫ್ ವಸಂತ ಆಂಟಿ ಇದ್ದಾರೆ, ಅವ್ರನ್ನ ಕೇಳೋಣ. ಆಂಟಿ ಹಲೋ, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಫೈನ್ ಆಂಟಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಆಂಟಿ. ಎನಿವೆ ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ, ಹೌದು. ಸೊ ನಮಗೆ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀರಾ? ಖಂಡಿತ ಹೇಳ್ಕೊಡ್ತೀನಿ. ಅದನ್ನ ಹಾಗೆ ನಮ್ಮ ವ್ಯೂವರ್ಸ್ಗೂ ತೋರಿಸೋಣ. ಓಕೆ ಓಕೆ. ಬ್ಲ್ಯಾಕ್ ರೆಸಿನ್ಸ್, ಡೇಟ್ಸ್, ಚೆರ್ರಿ. ಭಾಗ್ಯ ಆಂಟಿ is cutting the cherry. Say hi ಆಂಟಿ. ಹಾಯ್. ಆರೆಂಜ್. ಏನು ಮಾಡ್ತಾ ಇದೆಯಾ ಬೇಬಿ? ಏನದು? ಓ, ಒಳಗೆ ಸೇರಿದ್ದಾರೆ ಗುಂಡು. ಆದರೆ ಇದು ಕೇಕ್ಗೆ. ಓಕೆ. ಹಾಯ್ ಆಂಟಿ. ಹಾಯ್ ಸರ್. ಹಾಯ್ ಪ್ರಿಯಾ. ಏನು ಮಾಡ್ತಾ ಇದ್ದೀರಾ ನೀವು? ನಾನು ಆರೆಂಜ್ ಜ್ಯೂಸ್ ತೆಗಿತಾ ಇದ್ದೀನಿ. ಹಾಂ. ಸೊ ಇದು ಕೇಕ್ಗೆ. ಕ್ರಿಸ್ಮಸ್ ಬಂದಿದೆ ಅಲ್ವಾ? ಪ್ರಿಯಾ ಏನು ಮಾಡ್ತಿದ್ದೀಯಾ? ಕೇಕ್ಗೆ ಅದು ಎಲ್ಲ ನೀನೇ ಖಾಲಿ ಮಾಡಿಬಿಟ್ರೆ? ನಾನು ತಿಂತೀನಿ. No. ಆಂಟಿ ಬೈತೀರಾ ಆಂಟಿ ತಿಂದ್ರೆ? ಭಯಲ್ಲ ಮಾಡ್ತೀನಿ. ಥ್ಯಾಂಕ್ ಯು ಆಂಟಿ. ನಿಂಗೆ ಬೇಕಾ? ನಿಂಗೆ ಕೊಟ್ಟಿಲ್ಲ ಅಂತನಾ? ಬೇಡ ನಾನಿಲ್ಲ. ಇಲ್ಲಿ ತಗೋ. ಇಲ್ಲ ಇಲ್ಲಿ ತಗೋ. ಬೇಡ. ಸೊ ಆಂಟಿ, ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೀಜರ್? ಕೇಕ್ಗೆ ಎಲ್ಲ ಫರ್ಮೆಂಟೇಶನ್ ಮಾಡ್ತಾ ಇದೀವಮ್ಮ. ಓಕೆ. ಎಲ್ಲ ನಟ್ಸ್ ಎಲ್ಲ ನೆನೆಸಿಟ್ಟು ಕ್ರಿಸ್ಮಸ್ ತಯಾರಿ ರೆಡಿ ಮಾಡ್ತಾ ಇದ್ದೀವಿ. ಫಸ್ಟ್ ಐಟಮ್ ಬಂದು ಡೇಟ್ಸ್. ಸೆಕೆಂಡ್ ಐಟಮ್ ಆರೆಂಜ್ ಜ್ಯೂಸ್. ಆಮೇಲೆ ಚೆರ್ರೀಸ್ 1 ಕಪ್. ಆಮೇಲೆ ಬ್ಲ್ಯಾಕ್ ಗ್ರೇಪ್ಸ್ 1 ಕಪ್. ಬ್ಲ್ಯಾಕ್ ಗ್ರೇಪ್ಸ್ 1 ಕಪ್. ಇದಲ್ವಾ ಎಲ್ಲನೂ ಒಂದೊಂದು. ನೆಕ್ಸ್ಟ್ ಐಟಮ್ ಟೂಟಿ ಫ್ರೂಟಿ. ನೆಕ್ಸ್ಟ್ ಐಟಮ್ ಬ್ಲ್ಯಾಕ್ ಬೆರ್ರೀಸ್. ನೆಕ್ಸ್ಟ್ ಐಟಮ್ ಆರೆಂಜ್ ಪೀಲ್. ಇದೆಲ್ಲ ಡ್ರೈ ಫ್ರೂಟ್ಸ್. ಓಕೆ. ಇನ್ಮೇಲೆ ನೆಕ್ಸ್ಟು ಡ್ರೈ ನಟ್ಸ್ ಹಾಕ್ತೀವಿ. ಸೊ ಇಷ್ಟೊತ್ತು ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ವಿ. ನಾವು ವಿ ಆರ್ ಗೋಯಿಂಗ್ ಟು ಆ್ಯಡ್ ಡ್ರೈ ನಟ್ಸ್. ಹೇ ವೇಟ್ ಆಂಟಿ, ಇವಾಗ ಆ್ಯಡ್ ಮಾಡ್ತೀರಾ ಇಂಗ್ರೀಡಿಯೆಂಟ್ ಯಾವುದು? ಅದು ಡ್ರೈ ಜಿಂಜರ್ ಅಮ್ಮ. ಓಕೆ. ಆಂಟಿ ಎಲ್ಲ ಓಕೆ, ಈ ಓಲ್ಡ್ ಮಂಕ್ ಯಾಕೆ ಆಂಟಿ? ಓಲ್ಡ್ ಮಂಕಲ್ಲೇ ಈ ನಟ್ಸು, ಈ ಡ್ರೈ ನಟ್ಸು, ಡ್ರೈ ಫ್ರೂಟ್ಸು ಎಲ್ಲ ನೆನೆಸಿ ಇಡ್ತೀವಮ್ಮ. ಅದರಿಂದ ಪ್ಲಮ್ ಕೇಕ್ಗೆ ಒಂದು ಟೇಸ್ಟ್ ಬರುತ್ತೆ. ಓ ಆಂಟಿ, ಕಿಕ್ ಹೊಡಿಯುತ್ತಾ ಆಂಟಿ? ಏನಾಗಲ್ಲಮ್ಮ, ಟೇಸ್ಟ್ ಚೆನ್ನಾಗಿರುತ್ತಲ್ಲ? ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಅದು ಓಲ್ಡ್ ಮಂಕಲ್ಲಿ ಎಲ್ಲ ಫರ್ಮೆಂಟ್ ಆಗುತ್ತೆ ಫ್ರೂಟ್ಸ್ ಡ್ರೈ. ಫರ್ಮೆಂಟೇಷನ್ ಆಗುತ್ತಲ್ಲ. ಚೆನ್ನಾಗಿ. ಸೊ ಒಂದು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕಲ್ವಾ ಇವಾಗ? ಹೌದು, ಎಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಡಬೇಕು. ಇದು 1 ಮಂತ್ ಫರ್ಮೆಂಟೇಷನ್ ಆಗುತ್ತೆ. ಆಮೇಲೆ ಕೇಕ್ ರೆಡಿ ಮಾಡ್ತೀವಿ. ಓ, 1 ಮಂತ್ವರೆಗೂ ಫರ್ಮೆಂಟೇಷನ್ ಮಾಡಬೇಕಿದೆ. 1 ಮಂತ್ ಇದು ಫರ್ಮೆಂಟೇಷನ್ ಆಗುತ್ತೆ ರಮ್ಮಲ್ಲಿ, ಆರೆಂಜ್ ಜ್ಯೂಸಲ್ಲಿ. ಓಕೆ. ಬೇಬಿ, ನಿಂಗೆ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದ್ದೇನೆ? ನನಗಂತೂ ಇವಾಗಲೇ ಮೌತ್ ವಾಟರಿಂಗ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಡ್ರೈ ಫ್ರೂಟ್ಸು, ಡ್ರೈ ನಟ್ಸು. ಓ ಮೈ ಗಾಡ್. ಲುಕ್ ಸೋ ಯಮ್ಮಿ. ಫೈನಲಿ ನಮ್ಮ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಸೊ ಇದು 20 days ಫರ್ಮೆಂಟೇಷನ್ ಆಗಬೇಕು. ವಿಲ್ ಸಿ ಯು ಆಫ್ಟರ್ 20 days. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.